ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನೀವು ಯು ಆರ್ ಆಲ್ವೇಸ್ ಲಕ್ಕಿ ಫಾರ್ ಮೀ ಆ್ಯಂಡ್ ಆ್ಯಸ್ ವೆಲ್ ಆಸ್ ಕೃಷ್ಣ. ನಮ್ಮ ಪ್ರೀವಿಯಸ್ ಕಾಂಬಿನೇಷನ್ ತೋರಿಸಿದ್ವಿ ವಿಟಿನ. ಕೌಸಲ್ಯ ಸುಪ್ರಜಾರಮ್ಮ ಕೂಡ ಸುದೀಪ್ ಸರೇ ಲಾಂಚ್ ಮಾಡಿದ್ದು. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಎಷ್ಟು ದೊಡ್ಡ ಹಿಟ್ ಆಯಿತು ಫಿಲ್ಮ್ ಅನ್ನೋದು. ಹೋಪ್ಫುಲಿ ಈ ಸಿನಿಮಾ ಟ್ರೈಲರ್ನು ಅವರೇ ಲಾಂಚ್ ಮಾಡಿದ್ದಾರೆ. ಇದು ಕೌಸಲ್ಯ ಸುಪ್ರಜಾರಾಮಗಿಂತ 10 ಟೈಮ್ಸ್ ದೊಡ್ಡ ಹಿಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಸಿನಿಮಾ ಬಗ್ಗೆ ಈಗ ಆಲ್ರೆಡಿ ಸಾಂಗ್ಗಳು ಎಷ್ಟು ದೊಡ್ಡ ಹಿಟ್ ಆಗಿದೆ ಅನ್ನೋದು ಎಲ್ಲ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇನ್ನು ಸಿನಿಮಾದ ಒಳಗೆ ಇದೀನಿ ಅದನ್ನ ಈಗ ಟ್ರೈಲರ್ ರಿಲೀಸ್ ಮಾಡಿದ್ವಿ. ಟ್ರೈಲರ್ ಎಲ್ಲವನ್ನು ಹೇಳ್ತಾ ಇದೆ. ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಶನ್ ಮಾತ್ರ ನಾನು ಕೊಟ್ಬಿಡ್ತೀನಿ ಅಷ್ಟೇ. ಬೇಸಿಕಲಿ ನಾವು ಇದನ್ನ ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತ ಮಾಡಿರೋದು. ಈಗ ಇದುವರೆಗೂ ಏನೇನು ಕಂಟೆಂಟ್ ರಿಲೀಸ್ ಮಾಡೋದು ಎಲ್ಲವನ್ನು 5 ಭಾಷೆನಲ್ಲಿ ಬಿಡುಗಡೆ ಮಾಡಿದ್ವಿ. ಟೀಸರು, ಸಾಂಗ್ಸು ಎಲ್ಲವನ್ನು. ಇವತ್ತು ಕನ್ನಡ ಟ್ರೈಲರ್ನ ಮಾತ್ರ ರಿಲೀಸ್ ಮಾಡಿದ್ದೀವಿ. ಅದಕ್ಕೆ ಕಾರಣ ಇಷ್ಟೇ, ಇದು ನಮ್ಮ ಮುಂಚೆಯಿಂದನೂ ನಾವು ಯೋಚನೆ ಮಾಡ್ಕೊಂಡು ಬಂದಂಥ ಒಂದು ಪ್ಲ್ಯಾನು. ಅಂದರೆ ಪ್ರಮೋಷನ್ಗೋಸ್ಕರ ಅಂತ ಇದುವರೆಗೂ ಬೇರೆ ಎಲ್ಲ ಕಂಟೆಂಟ್ ರಿಲೀಸ್ ಮಾಡಿದ್ದೀವಿ. ರಿಲೀಸ್ ಅಂತ ಬಂದಾಗ ಫಸ್ಟು ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಬೇಕು. ಅದಾದಮೇಲೆ ಬೇರೆ ಭಾಷೆಗಳಲ್ಲಿ ನೋಡಿಕೊಂಡು 1 ವಾರ 2 ವಾರ ಆದಮೇಲೆ ನೋಡ್ಕೊಂಡು ಪ್ಲ್ಯಾನ್ ಮಾಡೋಣ ಅನ್ನೋದೇ ನಮ್ಮ ಸ್ಟ್ರಾಟಜಿ ಆಗಿತ್ತು. ಅದಕ್ಕೆ ಒಂದೇ ಕಾರಣ, ನಮಗೆ ನಮ್ಮ ಕಂಟೆಂಟ್ ಮೇಲಿರುವಂಥ ಭರವಸೆ ಮತ್ತು ನಮ್ಮ ಕನ್ನಡ ಪ್ರೇಕ್ಷಕರ ಮೇಲಿರುವಂಥ ಭರವಸೆ. ಯಾಕೆಂದರೆ ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಗೆಲ್ಲಿಸ್ತಾರೆ. ಸೊ ಈ ಬ್ರ್ಯಾಟ್ ಕನ್ನಡದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ, ಆದಮೇಲೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ. ಒನ್ಸ್ ಅಗೇನ್ ಮತ್ತೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಡೇ 1 ಇಂದನೂ ಈ ಸಿನಿಮಾಗೆ ನೀವು ಮಾಧ್ಯಮದವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಈ ಸಿನಿಮಾ ಇವತ್ತೇನು ಹಾಡುಗಳು ಅಥವಾ ಏನೇ ಕಂಟೆಂಟ್ ಇಷ್ಟು ದೊಡ್ಡ ಹಿಟ್ಟಾಗಿದೆ ಅಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ನು ತುಂಬ ಇದೆ ಅದರಲ್ಲಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅಕ್ಟೋಬರ್ 31ಕ್ಕೆ ಸಿನಿಮಾ ರಿಲೀಸ್ ಆಗೋ ದಿನ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಒಂದು ಚಿಕ್ಕ ಪ್ರಶ್ನೆ ಇದೆ ಸರ್, ಶಶಾಂಕ್ ಸರ್. ಬಹುಶಃ ತುಂಬ ಜನರಿಗಿರೋ ಪ್ರಶ್ನೆ, ಅವ್ರ ಪರವಾಗಿ ನಾನು ಕೇಳ್ತೀನಿ. ಕೌಸಲ್ಯ ಸುಪ್ರಜಾರಾಮ ಅದಾದ ನಂತರ ಮತ್ತೆ ಈ ಕಾಂಬಿನೇಷನ್ ಬರ್ತಾ ಇದೆ ಅಂದಾಗ ಬ್ರ್ಯಾಟ್ ಟೈಟಲಲ್ಲೇ ಗೊತ್ತಾಗ್ತಾ ಇದೆ ಗುಡ್ ಬಾಯ್ನ ಬ್ಯಾಡ್ ಬಾಯ್ ಮಾಡ್ತಾ ಇದ್ದೀರಾ ಅಂತ. ಯಾಕೆ? ಇಲ್ಲ, ನನಗೆ ಮುಂಚೆಯಿಂದನೂ ಯಾವುದೋ ಒಂದು ಜಾನರ್ಗೆ ಒಂದು ಕೈಂಡ್ ಆಫ್ ಫಿಲಮ್ಗೆ ಸ್ಟಿಕ್ಕನ್ ಆಗೋದು ಪರ್ಸನಲಿ ಇಷ್ಟ ಇಲ್ಲ. ಸೊ ಕೌಸಲ್ಯ ಸುಪ್ರಜಾರಾಮ ಇಟ್ಟಾದ್ಮೇಲೆ ಈಸಿಲಿ ವಿ ಕುಡ್ ಹ್ಯಾವ್ ಚೂಸನ್ ಅನದರ್ ಸಚ್ ಕೈಂಡ್ ಆಫ್ ಫಿಲ್ಮ್. ಅಂದರೆ ಸಕ್ಸಸ್ ಆಗಿದೆ ಟೆಂಪ್ಲೇಟು, ಕೃಷ್ಣ ನಂದು ಕಾಂಬಿನೇಷನ್ನು, ಅದೇ ಟೆಂಪ್ಲೇಟ್ ಇಲ್ಲಿ ಒಂದು ಫಿಲ್ಮ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಈಸಿಯಾಗಿ ಹೋಗ್ಬೋದಿತ್ತು. ಬಟ್ ಯಾವತ್ತೂ ಈಸಿ ರೂಟ್ ತೊಗೊಂಡು ಇಷ್ಟ ಇಲ್ಲ ನನಗೆ. ನಮ್ಗೆ ಯಾವತ್ತೂ ಹೊಸದಾಗಿರೋವಂಥದ್ದು, ಚಾಲೆಂಜಿಂಗ್ ಆಗಿರೋವಂಥದ್ದನ್ನ ಮಾಡಬೇಕು ಅನ್ನೋದು ಆಸೆ. ಮತ್ತು ಕೃಷ್ಣ ಬೇಸಿಕಲಿ ಬಂದು ಆ್ಯಕ್ಷನ್ ಹೀರೋ. ಈಗ ಕೃಷ್ಣನ್ ನೋಡಿದ್ರೆ ಈ 6 ಫೀಟ್ ಟಾಲ್. ಸೊ ಅಷ್ಟು ಟಾಲ್ ಇರೋವಂಥ ಹೀರೋ. ಮತ್ತು ಲುಕ್ಕಲ್ಲೂ ಅಷ್ಟೇ, ನೋಡಿದ್ರೆ ಯಾವ ಆ್ಯಂಗಲಲ್ಲಿ ಕೃಷ್ಣ ರೊಮ್ಯಾಂಟಿಕ್ ಹೀರೋ ನನಗಂತೂ ಯಾವತ್ತೂ ಕಾಣಿಸಿಲ್ಲ. ಲವ್ ಮಾಕ್ಟೇಲ್ ಇಟ್ಟಾಗೋಯ್ತು. ನನಗೆ ಯಾವತ್ತು ಕೃಷ್ಣನ್ ನೋಡಿದ್ದು ಎಲ್ಲ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ರಗಡ್ ರಫ್ ಅಂಡ್ ಟಫ್ ಹುಡುಗ, ಆ ಥರದ ಕೃಷ್ಣನೇ ಕಾಣಿಸ್ತಾ ಇದ್ದಿದ್ದು. ಬಟ್ ಕೃಷ್ಣ ಡೈರೆಕ್ಟರ್ ಆಗಿ ಈಸ್ ವೆರಿ ಸ್ಟ್ರಾಂಗ್. ಸೊ ಅವ್ರ ಇಮೇಜನ್ನು ಅವರೇ ಚೇಂಜ್ ಮಾಡಿಕೊಂಡು ಲವ್ ಮಾಕ್ಟೇಲಲ್ಲಿ ಜಾಕ್ಪಾಟ್ ಹೊಡೆದ್ಬಿಟ್ರು. ಸೊ ರೊಮ್ಯಾಂಟಿಕ್ ಹೀರೋ ಆಗ್ಬಿಟ್ರು. ಸೊ ನಾವು ಇನ್ನೇನು ಫಸ್ಟ್ ಪಿಕ್ಚರ್ ಮಾಡುವಾಗ ಸರಿ ಆಲ್ರೆಡಿ ಗೆದ್ದಿದಾರಲ್ಲ, ಯಾವ ಝೋನರಲ್ಲಿ ಗೆದ್ದಿದಾರೋ ಅದೇ ಝೋನ್ ಸ್ವಲ್ಪ ಅಂದರೆ ನೀರುಗಿಳಿಯೋಕೆ ಮುಂಚೆ ಒಂಚೂರು ಕಾಲಿಡ್ಬೇಕಲ್ವಾ, ಹಂಗೆ ಕಾಲಿಟ್ಬಿಟ್ಟು ಅದೇ ಅವ್ರದೇ ಝೋನಲ್ಲಿ ಒಂದು ಫಿಲಮ್ ಮಾಡಿ ಒಂದು ಆಚೆಗೆ ಬರೋಣ ಅಂತೇಳಿ ಫಸ್ಟ್ ಆ ಪಿಕ್ಚರ್ ಮಾಡಿದ್ವಿ. ಒನ್ಸ್ ಗೆದ್ದ ಮೇಲೆ ಮತ್ತೆ ನಾವಿಬ್ಬರು ಕೊಲಾಬ್ರೇಟ್ ಆಗ್ತಾ ಇದೀವಿ ಅಂದಾಗ ಸೊ ಈಗ ಈಸಿ ರೂಟ್ ಹಿಡಿಯೋದು ಬೇಡ. ನನಗೆ ಬೇಸಿಕಲಿ ಕೃಷ್ಣನ ಬೇರೆ ಥರ ತೋರಿಸ್ಬೇಕು ಅಂತ ಆಸೆ ಇತ್ತು. ಇನ್ಫ್ಯಾಕ್ಟ್ ಫಸ್ಟ್ ಪಿಕ್ಚರಲ್ಲೇ ಹೇಳಿದ್ದೆ ನಾನು, ಏನು ಒಂದೇ ಥರ ಫಿಲಮ್ ಮಾಡೋದು ಬೇಡ, ಬೇರೆ ಏನಾದ್ರು ಮಾಡ್ತೀನಿ ಅಂತ. ಸರ್ ಯಾಕೆ ಸರ್, ಪ್ರೂವ್ ಆಗಿರೋದೇ ಮಾಡಿಬಿಡಿ ಅಂತ ಕೃಷ್ಣನೇ ಹೇಳಿದ್ದು. ಸೊ ಒಂದು ಪ್ರೂವ್ ಆದಮೇಲೆ 2ನೇ ಸರಿಗೆ ಅದನ್ನು ಬೇಡ ಅಂತೇಳಿ ಬೇರೆ ಥರದ ಸಿನಿಮಾ ಮಾಡೋಣ ಅಂಥೇಳಿ ಈ ಥರದ ಒಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದು. ಮತ್ತು ಕೃಷ್ಣ ಎಲ್ರಿಗೂ ಗೊತ್ತು, ನಮ್ಮ ಸುದೀಪ್ ಸರ್ ಕ್ಯಾಪ್ಟನ್ಸಿಯಲ್ಲಿ CCL ಅಲ್ಲಿ ಚೆಚ್ಚಿ ಕೆಡುತ್ತಾ ಇರ್ತಾನೆ, 6 ಮೇಲೆ 6 ಹಿಟ್ ಮ್ಯಾನ್ ಡಾರ್ಲಿಂಗ್ ಕೃಷ್ಣ ಅವರು. ಸೊ ಅವರ ಕ್ರಿಕೆಟಿಂಗ್ ಸ್ಕಿಲ್ಲು ಮೋಸ್ಟ್ಲಿ ಅವ್ರ ಸಿನಿಮಾಗೆ ಬರ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವುದೋ ಒಂದು ಫ್ರಾಂಚೈಸಿನಲ್ಲಿ ಪ್ಲೇಯರ್ ಆಗಿರ್ತಾ ಇದ್ರು. ಅಷ್ಟು ಒಳ್ಳೆ ಪ್ಲೇಯರು. ಸೊ ಅವ್ರ ಕ್ರಿಕೆಟಿಂಗ್ ಸ್ಕಿಲ್ಲು ಮತ್ತು ಅದ್ರ ಸುತ್ತ ಇರುವಂಥ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಈ ಬ್ರ್ಯಾಟ್ ಸಿನಿಮಾ ಮಾಡಿದ್ದೀನಿ.
ಹೋಪ್ಫುಲಿ ಇದು ಕೃಷ್ಣ ಅವರ ಇಮೇಜನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ಕೃಷ್ಣ ಅವ್ರನ್ನ ಜನ ಬೇರೆ ದೃಷ್ಟಿಲಿ ನೋಡೋಂಗೆ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.